ಇದು ಅಣ್ಣ ಕೊಟ್ಟಿದ್ದ ಶರ್ಟಪ್ಪ, ಹಾಕ್ಕೊಂಡ್ರೆ ಅಣ್ಣನೇ ನನ್ನ ಹತ್ರ ಇದ್ದಂಗೆ ಅನಿಸುತ್ತೆ ಅಂತ ಹೇಳ್ತಾರೆ ತುಂಬ ಪ್ರೀತಿ ಇರೋ ತಮ್ಮಂದು. ಅದೇ ಥರ ಇದು ನಮ್ಮಮ್ಮ ಕೊಟ್ಟು ಕರ್ಚೀಫಪ್ಪ, ಇದನ್ನು ಇಟ್ಕೊಂಡ್ರೆ ನಮ್ಮಮ್ಮನೇ ನನ್ನ ಕೈಯಲ್ಲಿದ್ದಾರೆ, ಕೈ ಹಿಡ್ಕೊಂಡಿದ್ದಾರೆ ಅನಿಸುತ್ತೆ ಅಂತ ಹೇಳ್ತಾರೆ ಹೆಣ್ಮಕ್ಳು. ತುಂಬ ಆತ್ಮೀಯವಾದ ಸಂಬಂಧ ಅಲ್ವ ಇವೆಲ್ಲ. ಭೌತಿಕವಾದ ವಸ್ತುಗಳು ನಮ್ಮ ಆತ್ಮೀಯರ ಹತ್ರ ಇದ್ದಾಗ, ಅದು ನಮ್ಮ ಹತ್ರ ಬಂದಾಗ ನಾವು ತುಂಬ ಖುಷಿ ಪಡ್ತೀವಿ, ಹೇಳ್ತೀವಿ ಅಯ್ಯೋ ಅವ್ರು ಇದ್ದಂಗೆ ಆಗುತ್ತೆ ಅಂತ. ದೇವ್ರ ವಿಷಯದಲ್ಲಿ ಯಾಕ್ರಪ್ಪ ನೀವು ಇದನ್ನ ಅನುಭವಿಸಲ್ಲ? ಯಾಕಂದರೆ ನೀವು ತೋರುವ ಆತ್ಮೀಯತೆ ತುಂಬ ಕಡಿಮೆ ಇರುತ್ತೆ, ಅದು ಹೃದಯಪೂರ್ವಕವಾಗಿರಲ್ಲ. ಅದಕ್ಕೆ ದೇವರ ಅಸ್ತಿತ್ವ ನಿಮಗೆ ಕಾಣಿಸಲ್ಲ. ಹೀಗಿದ್ದು ನೋಡಿ, ನೀವು ತಾಯಿ ವಿಷಯದಲ್ಲಿ, ಅಣ್ಣನ ವಿಷಯದಲ್ಲಿ, ಬಂಧು ಬಾಂಧವರ ವಿಷಯದಲ್ಲಿ ಅವ್ರು ಕೊಟ್ಟ ವಸ್ತುಗಳನ್ನೆಲ್ಲ ಇಟ್ಕೊಂಡು ಅಯ್ಯೋ ಅವ್ರು ಇದ್ದಂಗೆ ಆಗುತ್ತೆ ಅನ್ನುವಾಗ, ಇಡೀ ಸೃಷ್ಟಿಯಲ್ಲಿ ದೇವರು ವೈವಿಧ್ಯಮಯವಾಗಿ ನಮಗೆ ಕಾಣಿಸುವಾಗ ಅದನ್ನೆಲ್ಲ ನೋಡಿ ಅಯ್ಯೋ ದೇವರು ನೋಡ್ದಂಗೆ ಆಗುತ್ತಪ್ಪ ಅಂತ ಯಾಕೆ ಖುಷಿ ಪಡಬಾರ್ದು ಅಂತ ಗುರುಗಳು ಹೇಳಿದ್ದು ನಂಗೆ ತುಂಬ ಅರ್ಥವತ್ತಾಗಿ ಕಾಣಿಸುತ್ತೆ. ನಿಮಗೆ ನಮಸ್ತೆ.